ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣೇಶ ಚತುರ್ದಶಿ, ಎಲ್ಲರಿಗೂ ಹಬ್ಬವೇ ಹಬ್ಬ. ಹಾಗೆ ಇವತ್ತು ನಾವು ಊರಿಗೆ ಹೊರಟಿದ್ದೇವೆ. ತುಂಬಾ ಶೇಕ್ ಆಗ್ತಾ ಉಂಟು, ರೋಡ್ ಸ್ವಲ್ಪ ಕಂಡಮಾಗಿದೆ. ಊರಿಗೆ ಹೊರಟಿದ್ದೇವೆ ಕೊಡಿಪಾಡಿಗೆ. ಅಲ್ಲಿಯ ಕಾರ್ಯಕ್ರಮ ಮುಗಿಸಿಕೊಂಡು ಅಲ್ಲಿಂದ ಕೊಡಿಪಾಡಿ ದೇವಸ್ಥಾನಕ್ಕೆ, ಶ್ರೀ ಜನಾರ್ದನ ದೇವಸ್ಥಾನಕ್ಕೆ ಹೋಗುದು. ಅಲ್ಲಿಂದ ನಾವು ವಿಟ್ಲಕ್ಕೆ ಬರ್ತೇವೆ. ಹಾಗೆ ವಿಟ್ಲದ ಬ್ಲಾಗ್ ಅನ್ನು ಆಮೇಲೆ ಮಾಡ್ತೇನೆ ನಾನು. ವಿಟ್ಲದ ಬ್ಲಾಗ್ ಮಾಡಿದ್ರೆ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಹಾಗೆ ಸ್ನೇಹಿತರೆ, ಕನ್ನಡಕ ನನ್ನದು ಹೊಸತ್ತು, ಸ್ವಲ್ಪ ದೊಡ್ಡದೇ ಉಂಟು. ಹೇಗೆ ಕನ್ನಡಕ್ಕೆ ಹೇಗೆ ಉಂಟು ಅಂತ ಹೇಳಿ, ದೊಡ್ಡದಾಯ್ತಾ, ಕರೆಕ್ಟ್ ಉಂಟಾ, ಚಂದ ಕಾಣ್ತದ ಎಂದಂತ ಹೇಳಿ ಕಮೆಂಟಲ್ಲಿ. ಹಾಗೆ ಮನೆಯವರು ಇದ್ದಾರೆ, ಅದು ಹೇಳಿ. ಹಾಗೆ ಬನ್ನಿ ಸ್ನೇಹಿತರೆ, ಹೋಗುವ. ರೈಟ್ ಹೋಗಿ ಎಲ್ಲ ಕಡೆ ಬಂಡಿಂಗ್ಸ್ ಎಲ್ಲ ಕೇಸರಿಮಯ ಆಗಿದೆ. ಇವರು ಕೆಮ್ಮಲೆ ಗುಡ್ಡೆ ಎದುರು ಇದು ಕೆಮ್ಮಲೆ ಗುಡ್ಡೆ ನೋಡಿ. ಇಲ್ಲಿ ಈಗ ಬಂದು ಇಲ್ಲಿಗ ನಾವು ಟರ್ನ್ ಆಗ್ತೇವೆ. ಸ್ವಲ್ಪ ಬರಬೇಕು. ನಮ್ಮ ಯಜಮಾನರ ತವರ ಮನೆಗೆ ಕುಡಿಪಾಡಿ ಇವತ್ತು ನಮ್ಮ ಯಜಮಾನರ ತವರು ಮನೆಗೆ ಹೋಗುದು. ಹಾಗೆ ಎಷ್ಟು ಚಂದ ಇದ್ದಾರೆ ಗೊತ್ತು, ನನಗೆ ಗಡಿಕೊಂಡಿದ್ದಾರೆ. ನನ್ನ ತವರು ಮನೆಗೆ ಹೋದ್ರು ಆಗ್ಲಿಲ್ವಾ, ಬೇಗ ಬೇಗ ಎಷ್ಟು ಹೊತ್ತಾಯ್ತು ರೆಡಿ ಆಗುದು ಅಂತ. ಅವರ ತವರು ಮನೆಗೆ ಹೋಗೋ ಖುಷಿ ಅವರಿಗೆ, ಆಯ್ತಾ. ಅದನ್ನ ಗಡಿಕೊಂಡಿದ್ದಾರೆ. ಹಾಯಲ್ಲ, ಹಾಯಿಸಬೇಡ, ನಿಮ್ಮ ಬಾಯಿಸಬೇಡ. ಬಂತು ನೋಡಿ, ಕೊಡಿಪಾಡಿ ಮನೆ ಬಂತು. ಹೋಗ್ಬೋದಂತೆ. ಹಾಗೆ ಕೆಳಗೆ ಹೋಗ್ಲಿಕ್ಕೆ ಆಗ್ತಂತೆ. ರೋಡ್ ಹೊಸತ್ತು ಮಾಡಿದ್ದಾರೆ. ಭಾವನವರಿಗೆಲ್ಲ ತೋರಿಸುವ ರೋಡನ್ನು. ಭಾವನವರ ತವರು ಮನೆಗೆ ಹೋಗುವ ರೋಡ್ ಚಂದ ಆಗಿದೆ ಇಲ್ಲಿ. ಹೀಗೆ ಬಂದು ಟರ್ನ್ ಆಗುವ. ಎಲ್ಲಿ ನೋಡಿ ಮನೆ ಬಂತು. ಬಾವ ಕೂತಿದ್ದಾರೆ ನೋಡಿ. ಭಾವನ ಬಾವಿಗೆ ಕೊಡಿಪಾಡಿ ಗ್ರಾಮ ಪಂಚಾಯತ್ ಬೋರ್ಡ್ ಹಾಕಿದ್ದಾರೆ. ಭಾವನ ಬಾವಿ ಮುಚ್ಚಿದ್ದಾರೆ. ಗಿರೀಶನ ಜೋಕು. ಹಾಯ್ ಹಾಯ್. ಎಂತ ಇಲ್ವಾ ಏನ್ ಬಾವಾ, ಏನ್ ಷರತ್ತು? ಕೂಗೋದ್ಯಾ? ಹಾಯ್ ಮಾಡು, ಬರ್ತದೆ ವಿಡಿಯೋದಲ್ಲಿ. ನಾಳ್ದು ನೋಡುವಾಗ ನೀನು ಮಾಡ ಬೇಡವಾ? ಈಗ ಮಾಡ. ಪೂಜೆ ಆಯ್ತಾ? ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದ. ಏನ್ ಬಾವಾ? ಹಾಯ್, ಏನ್ ಮನಿತ್ತು? ಹೇಗಿದ್ದಿ? ಎಷ್ಟು ಉದ್ದ ಆಗಿದೆ, ಎಲ್ಲ ನಿಲ್ಲು. ಇನ್ನ ಉದ್ದವನ್ನು ತೋರಿಸ್ತೇನೆ. ಪೂರಾಗಿ ಎಷ್ಟು ಉದ್ದ ಆಗಿದ್ದಾನೆ. ಎಷ್ಟಿದ್ದಿ ನೀನು ಹೈಟ್? 5'10" ಇದ್ಯಾ? ಮತ್ತೆ ರಜೆಯಾ? 2 ವಾರ ರಜೆಯಾ? ಅದೇನು 2 ವಾರ ರಜೆ? ಈಗೆಂತ ಎಂತಾರ ಎಕ್ಸಾಮ್ ಆಗ್ಯಾ ರಜೆ? ಸರಿ. ಎಲ್ಲಿ ಕಾಯಿಸ್ತಾ ಇದ್ದಾರೆ ದೊಡ್ಡಮ್ಮ? ಬತ್ತೆ ಇಂದಾಯ್ತ ಕಡೆಪ್ನೆ, ಇಂದಾಯ್ತಕ್ಕ, ಇಂದಾಯ್ತ ಕಡೆಪ್ನೆ. ಉಂಡೆ. ಓ ಉಂಡೆ, ನಾನು ಅವಡತ್ತೇನಾ?
ಲೇಟ್ ಸ್ವಲ್ಪ ಹಾ 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 ಪಾಪ ಅಕ್ಕ ಕಡಿತ ಅಂಡ ಪಾಡಿಯಾರಿದ್ದಕ್ಕ ಅತ್ತು ದಾದಾಪುರ ಪಾಡ್ದು ಕಡಿಯಾರ ಕಡೆ ಇನ್ನ ಸಾಮಾನ್ ದಾದಾಪುರ ಪಾಡ್ಯಾರ ತಾಳೆ ಜಾರಿ ಮಾತ್ರನಾ ಹಾಯ್ ಮಕ್ಕಳು ಹಾಂ ಹಾಯ್ ಏನು ಮಾತಾಡುದಿಲ್ಲ ಅಡಿಗೆಯವ್ರ ಹತ್ರ ಅಕ್ಕ ಏನಕ್ಕ ಮಾತಾಡಿ ತೊಂದ್ರೆ ಇಲ್ಲ ಹೆಂಡತಿ ಬರ್ಲಿಲ್ವಾ ಸೊಸೆ
ಮಹಿಳೆಯರು ಮುಂದೆ ಬನ್ನಿ, ಲೇಡೀಸ್ ಪಂಜುಗಳು ಮುಂದೆ ಬನ್ನಿ. ಸ್ನೇಹಿತರೆ, ಇದು ನಮ್ಮ ಕುಡಿಪಾಡಿ ಗುತ್ತು ಮನೆಯಲ್ಲಿ ಹಿರಿಯರು ಮಾಡಿಕೊಂಡು ಬಂದಂಥ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಂಥ ನಾವುಗಳು ಈ ರೀತಿ ಕ್ರಮವನ್ನು ಮಾಡಿದ್ದೇವೆ. ಅಂದರೆ ಈ ಮನೆಯಲ್ಲಿ 3 ಫ್ಯಾಮಿಲಿ ಇತ್ತು, ಹಾಗೆ ಈಗ ಡಿವೈಡ್ ಆಗಿದೆ. ಹಾಗೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತಾ ಉಂಟು ಅಂದರೆ ಚೌತಿ, ದೀಪಾವಳಿ, ಭೂತದ ತಂಬಿಲ, ಹಾಗೆ ಕುಡಿಪಾಡಿ ಜಾತ್ರೋತ್ಸವಕ್ಕಾಗುವಂಥ ಕಟ್ಟೆ ಪೂಜೆ, ಇದೆಲ್ಲ ಒಂದು ವರ್ಷದಲ್ಲಿ ಬರುವಂಥ ಕಾರ್ಯಕ್ರಮ. ಅದನ್ನು ಈ ಒಂದೊಂದು ಫ್ಯಾಮಿಲಿಯವರು ಮಾಡಲಿಕ್ಕೆ, ಹಾಗೆ ಈ ಸಲ ಅದು ನಮ್ಮ ಸರದಿಗೆ ಬಂದಿದೆ. ಹಾಗೆ ಇಲ್ಲಿ ನಾವು ತುಳಸಿಕಟ್ಟೆ ಎದುರು ಎಲ್ಲ ಬಡಿಸಿ ನವಧಾನ್ಯಗಳು ಹಾಗೂ ಉಪ್ಪು ಹಾಕದ ದೋಸೆ, ಹಲಸಿನ ಬೀಜ ಹುರಿದದ್ದು, ಗೇರು ಬೀಜ ಹುರಿದದ್ದು, ಅಕ್ಕಿ ಹುರಿದದ್ದು, ಈ ಚಕ್ಕುಲಿ, ಉಂಡೆ ಎಲ್ಲ ಗಣಪತಿಗೆ ಯಾವುದೆಲ್ಲ ಇಷ್ಟ ಆಗುವಂಥ ಒಂದು ಎಲ್ಲ ತಿಂಡಿಗಳನ್ನು ಇಟ್ಟು ಸಮರ್ಪಣೆ ಮಾಡ್ತೇವೆ. ಅನಂತರ 3 ಭೂತಗಳಿಗೂ ಕೂಡ ಬಡಿಸುವಂಥದ್ದು ಕ್ರಮ. ಹಾಗೆ ಅದೆಲ್ಲ ಆದ ನಂತರ ಅಲ್ಲಿಂದ ತಿಂಡಿ ತಿಂದು ನಾವು ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನಕ್ಕೆ ಬಂದೆವು. ನನಗೆ ಇಲ್ಲಿ ಜನಾರ್ದನ ದೇವಸ್ಥಾನಕ್ಕೆ ಕೂಡ ಗರಿಗೆ ಕೊಡಲಿಕ್ಕಿತ್ತು, ಹಾಗೆ ಅಲ್ಲಿ ಕೈ ಮುಗಿದು ಹೋಗುವಂತ ನಾನು ಮತ್ತು ಮನೆಯವರು ಬಂದೆವು. ಇಲ್ಲಿ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ, ಹಾಗೆ ನೋಡಿದರು ವಿಡಿಯೋ ನೋಡಿ. ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಿದೆ. ಹಾಗೆ ಇಲ್ಲಿ ನೋಡಿ ಗಣಪತಿಯನ್ನು ಈ ರೀತಿ ಅಲಂಕಾರ ಮಾಡಿದ್ದಾರೆ. ಅಷ್ಟೊತ್ತಿಗೆ ಪುರೋಹಿತರು ಹೇಳಿದರು ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿಕೊಂಡು ಹೋಗಿ ಅಂತ ಹೇಳಿದರು. ಅಂದರೆ ಪ್ರಸಾದ ಬೆಳಿಗ್ಗೆ ಯಾವುದು ಸಿಗ್ತಿರ್ಲಿಲ್ಲ, ಪಂಚಕಜ್ಜಾಯ ಅದೆಲ್ಲ ಪೂಜೆ ಆದ ನಂತರ ಸಿಗೋದು ಅಂತ ಹೇಳಿದರು. ಹಾಗೆ ನಾವಿಲ್ಲಿ ಕೈ ಮುಗಿದು ಬಂದೆವು. ನೋಡಿ ಗಣಪತಿ ದೇವರು ಹೀಗೆ ಚೆನ್ನಾಗಿ ಅಲಂಕೃತ ಆಗಿದ್ದಾರೆ. ಹಾಗೆ ಇಲ್ಲಿ ಪೂಜೆಗೆ ಗಣಹೋಮಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ದೇವಸ್ಥಾನ ಈ ರೀತಿ ಇದೆ ನೋಡಿ, ಹೊಸತಾಗಿ ಆದಂಥ ದೇವಸ್ಥಾನ, ಅಂದರೆ ಜೀರ್ಣೋದ್ಧಾರ ಆದಂಥ ದೇವಸ್ಥಾನ. ಹಾಗೆ ಅಲ್ಲಿ ನಾವು ದೇವಸ್ಥಾನಕ್ಕೆ ಕೈ ಮುಗಿದು ಅಲ್ಲಿಂದ ನಾವು ಇಲ್ಲಿ ಕಂಬಳ ಬೆಟ್ಟಲ್ಲಿ ಗಣೇಶನನ್ನು ಕೂರಿಸ್ತಾರೆ. ಹಾಗೆ ನಮ್ಮನ್ನು ಅಲ್ಲಿ ಇವರನ್ನು ಇನ್ವೈಟ್ ಮಾಡಿದರು. ಹಾಗೆ ನಾವು ಅಲ್ಲಿ ಗಣಪತಿಯನ್ನು ನೋಡಿಕೊಂಡು ಬರುವಂಥ ಹಾಗೆ ಅಲ್ಲಿಗೆ ಕಂಬಳಬೆಟ್ಟು ಧರ್ಮನಗರದಲ್ಲಿ ಭಜನಾ ಮಂದಿರದಲ್ಲಿ ಕೂರಿಸುವಂಥ ಗಣಪತಿಯನ್ನು ನೋಡಿಕೊಂಡು ಹಾಗೆ ಅಲ್ಲಿ ಪೂಜೆ ಮಾಡಿಕೊಂಡು ಬಂದೆವು. ಅಷ್ಟೊತ್ತಿಗೆ ಇಲ್ಲಿ ಎಲ್ಲ ಮಹಿಳೆಯರು ಅವಲಕ್ಕಿ ಪ್ರಸಾದವನ್ನು ಬಾಕ್ಸಿಗೆ ತುಂಬಿಸ್ತಿದ್ರು. ಹಾಗೆ ಎಂತಂತ ಕೇಳುವಾಗ ಹಾಗೆ ಎಲ್ಲ ಮನೆಯಿಂದ ಅವಲಕ್ಕಿ ಪ್ರಸಾದವನ್ನು ಮಾಡಿ ಇಲ್ಲಿ ಗಣಪತಿಗೆ ತರುವುದಂತೆ ಸಂಪ್ರದಾಯ, ತರುವುದೊಂದು ಕ್ರಮ ಅಂತೆ. ಎಲ್ಲ ಮನೆಯಿಂದ ಮಾಡಿದ ಅವಲಕ್ಕಿ ಪ್ರಸಾದವನ್ನು ಇಲ್ಲಿ ಕಟಾರಕ್ಕೆ ಹಾಕಿ ದೇವರಿಗೆ ಸಮರ್ಪಣೆ ಮಾಡೋದು. ಸಮರ್ಪಣೆ ಮಾಡಿದ ನಂತರ ಅವರು ತಂದ ಬಾಕ್ಸಿಗೆಲ್ಲ ಪ್ರಸಾದವನ್ನು ಇಲ್ಲಿ ತುಂಬಿಸಿಕೊಡ್ತಾ ಇದ್ರು. ನೋಡಿ, ಇದು ತುಂಬ ನನಗೆ ಇಷ್ಟ ಆಯಿತು ಈ ರೀತಿ ಮಾಡೋದು. ಅಂದರೆ ನಾವೇ ಒಂದು ಗಣಪತಿಗೆ ಒಂದು ನೈವೇದ್ಯ ಮಾಡಿದಾಗ ಆಯ್ತಲ್ಲ, ಮನೆಯಲ್ಲಿ ಮಾಡದಿದ್ದರೂ ಕೆಲವರು ಮನೆಯಲ್ಲಿ ಮಾಡೋದಿಲ್ಲಲ್ಲ, ಅಂದರೆ ಒಂದ್ಸಲಿ ಮಾಡಿದ ನಂತರ ಅದನ್ನು ಕ್ರಮದಂತೆ ವರ್ಷ ಮಾಡಬೇಕು. ಹಾಗೆ ಅಂದರೆ ಇದೊಂದು ಒಳ್ಳೆಯ ಕ್ರಮ ಅಂತ ಅನಿಸಿತು ನನಗೆ. ಹಾಗೆ ಇಲ್ಲಿ ನಾವು ಕೈ ಮುಗಿದು ಬಂದೆವು. ಹಾಗೆ ಸ್ನೇಹಿತರೆ, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.